ಹರೇ ರಾಮ. ನಮಸ್ಕಾರ. ಇದ್ದು ಈ ಸ್ವರ್ಣ ಪಾದುಕೆ ಬಂದಪ್ಪಾಗ ಫಸ್ಟಿಗೆ ಬಂದಿಕ್ಕೊಂದು ಪೂಜೆ ಇದ್ದು, ಧೂಳಿ ಪೂಜೆ ಹೇಳಿ. ಆ ಪೂಜೆ ಆದ ಕೂಡಲೇ ನಮ್ಮ ಆಚಾರ ವಿಚಾರ ಭಟ್ರು ಇದು ನಮ್ಮ ವಿವಿಯ ಬಗ್ಗೆ, ಈ ಸ್ವರ್ಣ ಪಾದುಕೆ ಸಂಚಾರದ ಬಗ್ಗೆ, ಅದರ ಮಹತ್ವ ಹಂಗ ಹೇಳಿದ್ದವು. ಅದರಂದ್ರೆ ಕೇಳೋ ಮಾತ ಒಂದು 10 ನಿಮಿಷ ಇದ್ದು ಹೇಳಿ. ಹರೇ ರಾಮ. ನಾಳೆಗೆ ನಾವು ಪೂಜೆ ಮಾಡಲಿಕ್ಕಿರುವುದು ಸ್ವರ್ಣ ಪಾದುಕ ಪೂಜೆ. ಹಾಗಾಗಿ ಪಾದುಕೆಯಲ್ಲಿಯೇ ಯಾಕೆ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳಿದ್ರೆ ಅದು ಅರ್ಥಪೂರ್ಣ ಆದಿತ್ತು ಅಂತ ಭಾವಿಸಿ ಒಂದೆರಡು ಮಾತು. ಮಕ್ಕಳು ಈ ಕಡೆ ಕೇಳಬೇಕು, ಆಮೇಲೆ ಹಣ್ಣು ಸಿಗ್ತದೆ. ಮಕ್ಕಳು ನಾ ಹೇಳಿದ್ದನ್ನೇ ಕೇಳ್ತಾ ಇರ್ಬೇಕು, ಆಮೇಲೆ ಹಣ್ಣು ಸಿಗ್ತದೆ. ಆಯ್ತಾ? ಈ ಒಂದು ಪೂಜಾ ಕ್ರಮವನ್ನು ತಂದುಕೊಟ್ಟಿದ್ಯಾರು ಅಂದ್ರೆ ನಮ್ಮ ಋಷಿ ಮಹರ್ಷಿಗಳು. ಇವತ್ತು ನಾನಾ ವಿಧವಾಗಿರ್ತಕ್ಕಂತಹ ಯಾವ ಆಚರಣೆಗಳನ್ನ, ಆರಾಧನೆಗಳನ್ನ ನಮ್ಮ ಋಷಿ ಮಹರ್ಷಿಗಳು ತಂದುಕೊಟ್ಟಿದ್ದಿದೆಯೋ ಅದೆಲ್ಲ ಇವತ್ತಿನ ಕಾಲಕ್ಕಲ್ಲ ಅಂತ ನಾವು ಒಂದಷ್ಟೊಂದು ಬದಿಗಿಡ್ತಾ ಇದ್ದೇವೆ. ಆದ್ರೆ ಅವರು ತಂದುಕೊಟ್ಟ ಯಾವ ವಿಷಯವೂ ಬದಿಗಿಡ್ಲಿಕ್ಕೆ ಅಂತ ಕೊಟ್ಟಿದ್ದಿಲ್ಲ. ಅಂಥದ್ದನ್ನು ಯಾವುದನ್ನು ತಂದು ಕೊಡ್ಲಿಲ್ಲ, ಯಾವುದನ್ನು ಹೇರಿಕೆಯಾಗೂ ತಂದು ಕೊಡ್ಲಿಲ್ಲ. ಆದ್ರೆ ನಮಗ್ ಮಾತ್ರ ಅದು ಹೇರಿಕೆಯಾಗಿ ಕಾಣ್ತಾ ಉಂಟು. ನೋಡಿ, ಒಂದು ದೇವರ ಕಾರ್ಯ ನಡೀತಾ ಇದೆ ಅಂದ್ರೆ ಒಂದು ಅಂಗಿ ತೆಗೆದು ಹೋಗ್ಬೇಕು ಅಂತಿದ್ರೆ ಯಾಕೆ ಅಂತ ಮನಸ್ಸಿನಲ್ಲೇ ಪ್ರಶ್ನೆ ಬರ್ತದೆ. ಅಂಗಿ ತೆಕ್ಕೊಂಡು ಹೋಗ್ಬೇಕಂತ ಅನಿಸ್ತದೆ. ಒಂದು ಪುಷ್ಪ ಹಾಕೋದಿದ್ರು ಅಂಗಿ ತೆಗೆದು ಹೋಗೋ ಪದ್ಧತಿ ಇವತ್ತಿಲ್ಲ, ಅಷ್ಟಕ್ಕೆ ಬಂದಿದೆ. ಒಂದು ಊಟಕ್ಕೆ ಕೂರಬೇಕು ಅಂತಿದ್ರೆ ಅಂಗಿ ತೆಗೆ ಅಂತಂದ್ರೆ ಅಂತಕ್ಕಂಥ ಪ್ರಶ್ನೆ ಆಗ ತೆಗೆದು ಕೂರೋ ಕಾಲಕ್ಕಿತ್ತು. ಇವತ್ತು ಈಗದು ಇಲ್ಲ. ಕೂತು ಊಟವೇ ಇಲ್ಲ. ಈಗ ಅಷ್ಟು ದೂರಕ್ಕೆ ಹೋಗ್ತದೆ, ಪ್ರಶ್ನೆಯೂ ಬರದೆ ಎಷ್ಟು ದೂರಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ಒಂದು ಬಸ್ ಮಾಚಬೇಕು ಅಂತಿದ್ರೆ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಸಂಧ್ಯಾ ವಂದನೆ ಮಾಡ್ಬೇಕು, ಉಪನಯನ ಮಾಡಿದವ್ರ ಹತ್ರ ಸಂಧ್ಯಾ ವಂದನೆ ಮಾಡ್ಲೇಬೇಕು ಅಂತಂದ್ರೆ ಇವತ್ತು ಪುರ್ಸತ್ತಿಲ್ಲ ಅಂತಾರೆ. ಪುರ್ಸತ್ತಿದ್ರೆ ಮಾಡುದು ಅಂತಾರೆ. ಯಾಕೆ ಹಾಗಾಗ್ತಾ ಇದೆ? ಯಾಕೆ ಅಂದ್ರೆ ಅದ್ರ ಪ್ರಯೋಜನ ಗೊತ್ತಿಲ್ಲ. ಅದರಿಂದ ಲಾಭ ಆಗ್ತದೆ ಅಂತ ಗೊತ್ತಿದ್ರೆ ಬಿಡ್ತಿದ್ವಾ? ರಸ್ತೆ ಮೇಲೆ 10 ರೂಪಾಯಿ ಬಿದ್ಕೊಂಡಿದ್ರೆ ಬಿಟ್ಟು ಬರ್ತೀಯ? ಒಂದು ವೇಳೆ ಕೊಳಕಾದ್ರೂ ತೋಕ ಬರುದಿಲ್ವಾ? ಹಾಗಿದೆ ಇವತ್ತಿನ ಸ್ಥಿತಿಗತಿ. ಎಷ್ಟೋ ವಿಷಯಗಳು ಕಟ್ಲಕಂದಾಚಾರ ಎಲ್ಲ ಇದ್ರೆ ಅದು ತರವಾಡ ಮನೆಗೆ ಮಾತ್ರ ಇರ್ಲಿ. ಮತ್ತೆ ನಾವು ಇವತ್ತು ಹೊಸದಾಗಿ ಮತ್ತೆ ಅದನ್ನೆಲ್ಲ ಹಚ್ಕೊಂಡ್ರೆ ಮುಂದಕ್ಕೆಲ್ಲ ಮತ್ತೆ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ ಭಾರಿ ಕಷ್ಟ. ಅದೆಲ್ಲ ನಮಗೆಲ್ಲ ಮತ್ತೆ ಬೇರೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡೋದು ಬೇಡ ಅಂತ ಇವತ್ತು ಹೊಸ ಮನೆ ಮಾಡೋದು ದೇವ್ರ ಪೂಜೆ ಎಲ್ಲ ನಾವು ಇಟ್ಕೊಳ್ಳೋದಿದೆ. ಅದೆಲ್ಲ ನಮಗೆಲ್ಲ ಅಂತಾಗಿದೆ. ಅದ್ರ ಯಥಾರ್ಥವಾಗಿ ಯಾವುದೇ ಗೃಹಸ್ಥ ಒಂದು ಹೊಸದಾಗಿ ಮನೆ ಮಾಡ್ತಾನೆ, ಮನೆ ಮಾಡ್ಲಿ ಬಿಡ್ಲಿ, ಮೊದಲೆಲ್ಲ ಕೈದೇವರು ಅಂತ ಇರ್ತಿತ್ತು. ಒಬ್ಬ ಗೃಹಸ್ಥ ಆಗ್ತಾನೆ ಅಂದ್ರೆ ಗೃಹಸ್ಥನಿಗೆ ವಿವಾಹ ಮಾಡಿ ಕೊಡುವಾಗ ದೇವರನ್ನು ಉಂಬಳಿ ಕೊಡೋದಿತ್ತು. ದೇವರ ಮೂರ್ತಿಯನ್ನು, ಶಿವಲಿಂಗವನ್ನು ಕೊಡೋದಿತ್ತು. ವೈಯಕ್ತಿಕವಾಗಿ ಗೃಹಸ್ಥನಾದವನು ಅವನು ಪ್ರತ್ಯೇಕವಾಗಿ ಪೂಜೆ ಮಾಡಲೇಬೇಕಿತ್ತು, ಕರ್ತವ್ಯ ಆಗಿ ಬರ್ತಿತ್ತು ಅಂದ್ರೆ ಆ ಕಾಲಕ್ಕಿತ್ತು. ಇವತ್ತಿಲ್ಲಾಳಲ್ಲ, ಇವತ್ತಿಗೂ ಮಾಡಬೇಕಾಗಿತ್ತು. ಇವತ್ತು ನಾವು ಆ ಸಂಪ್ರದಾಯ ಉಳಿಸ್ಕೊಳ್ಳಿಲ್ಲ ಅಂತ. ಹೀಗೆ ಎಷ್ಟೋ ಸಂಪ್ರದಾಯಗಳನ್ನು ಕೊಟ್ಟಿದ್ದೆಲ್ಲ ನಮ್ಗದು ಇವತ್ತಿಗೆ ಅಲ್ಲ ಅಂತ ಆಗ್ಬಿಟ್ಟಿದೆ. ಅದೇ ಇದ್ರೆ ವ್ಯರ್ಥ ಅಂತಾಗಿದೆ, ಸುಮ್ಮನೆ ಅಂತಾಗಿದೆ. ಆದ್ರೆ ಸುಮ್ಮನೆ ತಂದು ಕೊಟ್ಟಿದ್ದು ಯಾವ್ದು? ಇದನ್ನೆಲ್ಲ ಮಾಡ್ಬೇಕು ಅಂತ ಯಾಕೆ ತಂದು ಕೊಟ್ರು ಅಂದ್ರೆ ಇನ್ನು ಮಾಡಿದ್ರಿಂದ ಏನಾಗ್ತದೆ ಅನ್ನೋದ್ರ ಮೇಲೆ ತಂದು ಕೊಟ್ರು. ಆದ್ರೆ ನಾವೆಂತ ಅಂದ್ಕೊಂಡು ಅಂದ್ರೆ ಈ ಹಳೇದು ಬಂದಿದ್ದೆಲ್ಲ ಅದೆಲ್ಲ ಮೂಢನಂಬಿಕೆ ಕೆಲವಷ್ಟು, ಇವತ್ತಿಗೆಲ್ಲ ಅಲ್ಲ ಅದು ಅಂತ ಬಿಟ್ಟು. ಹೌದು, ಮೂಢನಂಬಿಕೆ ಅಂತ ಹೇಳೋ ಜನ ಇವತ್ತಿನ ಆಧುನಿಕತೆ ಬೇಕು ಅಂತ ಒಪ್ಪಿಕೊಂಡ್ರಲ್ಲ, ನಾನಾ ವಿಧವಾದ ಪಾಶ್ಚಿಮಾತ್ಯದನ್ನೆಲ್ಲ ತಂದ್ಕೊಂಡವಲ್ಲ. ತರುವಾಗ ಅದರೊಳಗೆ ಏನು ವಿಶೇಷತೆ ಇದೆ ಅಂತ, ವಿಜ್ಞಾನ ಇದೆ ಅಂತ ತಂದ್ರು ಅಂತ ಒಂದು ಪ್ರಶ್ನೆ ಬಂದಿದೆ ನನಗೆ. ನೋಡಿ, ಒಂದು ಉಡುಗೆ ತೊಡುಗೆ ಅಂತ ತಗೊಂಡ್ರೆ ನಾನಾ ವಿಧವಾದ ವಿಚಿತ್ರವಾದ ಉಡುಗೆ ತೊಡುಗೆ ಮಾಡ್ತೇವೆ ನಾವಿತ್ತು. ಭಾರತೀಯರಾದ್ರೆ
ಗೃಹಸ್ಥರಾದ್ರೆ ಹೇಗಿರ್ಬೇಕು, ಬ್ರಹ್ಮಚಾರಿಗಳಾದ್ರೆ ಹೇಗಿರ್ಬೇಕು, ಕನ್ಯೆ ಆದ್ರೆ ಹೇಗಿರ್ಬೇಕು, ಗೃಹಿಣಿ ಆದ್ರೆ ಹೇಗೆ ಉಡ್ಬೇಕು, ಸನ್ಯಾಸಿ ಆದ್ರೆ ಹೇಗೆ ಉಡ್ಬೇಕು, ವಿಧವೆ ಆದ್ರೆ ಹೇಗೆ ಉಡ್ಬೇಕು ಅಂತ ಎಲ್ಲದಕ್ಕೂ ವ್ಯವಸ್ಥೆ ಇತ್ತು. ಹೀಗೀಗೆ ಉಡ್ಬೇಕು ಅಂತ. ಯಾಕೆ ಹಾಗೆ ತಂದ್ಕೊಟ್ರು ಅವರು ಅಂತ ಒಂದು ಪ್ರಶ್ನೆ. ಅದಲ್ಲ ಅಂತ ನಾವು ಇವತ್ತು ಹೊಸ ಸ್ವೀಕಾರ ಮಾಡಿದ್ವಲ್ಲ, ಯಾಕೆ ಸ್ವೀಕಾರ ಮಾಡಿದ್ವು ಅಂತ ಇನ್ನೊಂದು ಪ್ರಶ್ನೆ ಇತ್ತು. ಎರಡಕ್ಕೂ ಉತ್ತರಬೇಕು. ಬಹುಶಃ ನಮಗೆ ಇವತ್ತು ಸಮಾಜದಲ್ಲಿ ಎರಡಕ್ಕೂ ಉತ್ತರ ಇಲ್ಲ. ಆದ್ರೆ ನಮ್ಮ ಋಷಿ ಮಹರ್ಷಿಗಳು ತಂದು ಕೊಡುವಾಗ ಏನೇ ತಂದು ಕೊಟ್ರು ನಮ್ಮ ಜೀವನದ ಪರಮೋದ್ದೇಶಕ್ಕೆ ಸಾಧು ಆಗ್ತದೋ ಇಲ್ವೋ ಅನ್ನೋದ್ರ ಮೇಲೆ ತಂದು ಕೊಟ್ರು. ನಾವೀಗ ಸ್ವೀಕಾರ ಮಾಡ್ತಾ ಇದ್ದೇವಲ್ಲ ಪಾಶ್ಚಿಮಾತ್ಯದನ್ನ, ಅಲ್ಲಿ ಅಂಥದ್ದು ಏನಿದೆ ಅಂತ. ಜೀವನದ ಪರಮೋದ್ದೇಶ ಏನು ಅಂತ ಕೇಳೋದಾದ್ರೆ ಇವತ್ತಿನ ಕಾಲಕ್ಕೆ ಪಾಶ್ಚಿಮಾತ್ಯರು ಕೊಟ್ಟಿದ್ದೆ ಅದು ಕೂಡ ಏನಪ್ಪಾ ಅಂದ್ರೆ ದುಡ್ಡು ಮಾಡೋದು. ನಾವು ಎಂತ ಮಾಡೋದಾದ್ರೂ ದುಡ್ಡು ಮಾಡೋದನ್ನೇ ಯೋಚನೆ ಮಾಡೋದು, ಸಂಕಲ್ಪ ಮಾಡೋದು. ಇತ್ತೀಚಿನ ಕಾಲದಲ್ಲಂತೂ ಧಾರ್ಮಿಕವಾಗಿ ಒಂದು ಪೂಜೆ ಮಾಡ್ತೇವೆ ಅಂತಿದ್ರು. ಯಾರಿಗೂ ಅನಾರೋಗ್ಯ ಏನು ಮೃತ್ಯುಂಜಯ ಜಪ ಮಾಡಬೇಕು ಅಂತ ಹೇಳಿದ್ರೆ ಜಪ ಮಾಡುವಾಗಲೂ ಮೊದಲು ಸಂಕಲ್ಪ ಮಾಡಬೇಕಿದ್ರೆ ಅಲಕ್ಷ್ಮೀ ನಿವಾರಣ ದ್ವಾರ ಲಕ್ಷ್ಮೀ ಸ್ಥೈರ್ಯತಾ ಸಿದ್ಧಿರ್ತಮ್ ಅಂತ ಹೇಳದೇ ಇದ್ರೆ ಭಟ್ರ ಸರಿ ಇಲ್ಲಲಾಗ್ತದೆ. ಅಲ್ಲಿ ನಾವು ದುಡ್ಡೇ ಬರಬೇಕು ಅಂತ ಸಂಕಲ್ಪ ಮಾಡೋದು. ಯಾವುದೇ ಧರ್ಮಕರ್ಮ ಮಾಡಿದವರು ಹಾಗಾಗಿದೆ ಗೊತ್ತಂತ. ಯಾಕೆ ಹಾಗಾಯ್ತು ಅಂದ್ರೆ ನಾವು ಪಡ್ಕೊಂಡು ಬಂದು ಇತ್ತೀಚಿನ ಶಿಕ್ಷಣ ಪೂರ ವ್ಯಾವಹಾರಿಕ ಶಿಕ್ಷಣವೇ ಆಗಿದೆ. ಮೆಕ್ಕಾರೆ ಶಿಕ್ಷಣ ಅದು ಪರಮಾವಧಿ ಏನ್ ಮಾಡ್ಬೋದು ಅಂದ್ರೆ ಎಂತ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟಿದೆ, 10 ಸರ್ಟಿಫಿಕೇಟ್ ಕೈಲಿದೆ ಅಂದ್ರೆ ಎಂತ ಕೇಳಿದ್ರೆ ಯಾವುದೋ ಒಂದು ಸ್ಥಾನಮಾನ, ಗಳಿಕೆ, ಉದ್ಯೋಗ ಇದಕ್ಕೆ ನಿಂತ್ಕೊಳ್ತದೆ ಅಂತ. ಇವತ್ತು ನಾವು ಶಾಲೆ ಕಳಿಸ್ತೇವೆ ಮಕ್ಕಳನ್ನ ಎಂತಕ್ಕೆ ಅಂತ ಕೇಳಿದ್ರೆ ಮಾರ್ಕ್ ಬರಬೇಕು, 100ಕ್ಕೆ 100 ಮಾರ್ಕ್ ಬರಬೇಕು, ಬೇಡವಾ? ಎಂತಕ್ಕೆ? ಒಳ್ಳೆ ಸರ್ಟಿಫಿಕೇಟ್ ಸಿಗಬೇಕು. ಯಾಕೆ? ಉದ್ಯೋಗ ಸಿಗಬೇಕು. ಯಾಕೆ? ಮಕ್ಕಳು ಮೊಮ್ಮಕ್ಕಳ ಕಾಲದವರೆಗೆ ಬೇಕಾಗುವಷ್ಟನ್ನ ಕೂಡಿಡಬೇಕು. ಇಷ್ಟೇ ಇರ್ತದೆ. ಆದ್ರೆ ಇಷ್ಟೇ ಮಾಡುದಾದ್ರೆ ಎಷ್ಟಕ್ಕಾಯ್ತು ಅಂದ್ರೆ ಉಂಡುಟ್ಟು ಸುಖವಾಗಿರ್ಲಿಕ್ಕಾಯ್ತು. ಆ ಉಂಡುಟ್ಟು ಸುಖವಾಗಿರ್ಲಿಕ್ಕೆ ಮನುಷ್ಯರೇ ಬೇಕಾ? ಕೊಳಚೆಯಲ್ಲಿರೋ ಕ್ರಿಮಿಯು ಅದಕ್ಕೆ ಬೇಕಾದಂಗೆ ಉಂಡುಟ್ಟು ಸುಖವಾಗಿರ್ತದೆ. ಒಂದು ಗಿಡ ಮರ ಸಹಿತ ಅದಕ್ಕೆ ಬೇಕಾಗಿರೋ ಆಹಾರವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದಷ್ಟೊಂದು ಬಳಸ್ಕೊಂಡು ಸುಖವಾಗಿರ್ತದೆ. ಮತ್ ನಾವೆಂತ ಹೆಚ್ಚುಗಾರಿಕೆ? ಅದನ್ನ ಋಷಿ ಮಹರ್ಷಿಗಳು ಅರ್ಥ ಮಾಡ್ಕೊಂಡು ಹೇಳಿದರು. ಅವರ ಸಾಧನೆ ಒಳಗೆ ಎಂತ ಅದ್ಭುತ ಸಾಧನೆ ಅವರು ಮಾಡಿದ್ದು, ವಿಜ್ಞಾನ, ಅದನ್ನೂ ಸಹ ಅರ್ಥ ಮಾಡ್ಕೊಂಡು ನಮ್ಗೆ ಕೊಟ್ಟರು. ಭಗವಂತ ಸೃಷ್ಟಿ ಮಾಡಿದ್ದೇ ಯಾವ ಭಗವಂತನಿಂದ ಹೊರಟ ಈ ಜೀವ ಚೈತನ್ಯ ಇದೆಯೋ ತಿರುಗಿ ಅಲ್ಲಿಗೆ ಮುಟ್ಟಬೇಕಾಗಿದ್ದಿದೆ. ಹಾಗೆ ಮುಟ್ಟಿದಾಗ ಮಾತ್ರ ಜೀವನ ಪೂರ್ಣ ಆಗ್ತದೆ. ಹಾಗೆ ಜೀವನ ಪೂರ್ಣ ಆಗ್ಬೇಕು ಅಂತಿದ್ರೆ ನಮ್ದೆಲ್ಲ ಏನು ಅಂದ್ರೆ ಜೀವನ ಅಂದ್ರೆ ದುಡ್ಡು ಮಾಡೋದು ಜೀವನ ಅಂತ ಅಂದ್ಕೊಂಡಿದೆ. ಹೋಗ್ಲಿ, ಅದಕ್ಕಿಂತ ಆಚೆ ಸ್ವಲ್ಪ ಹೆಚ್ಚಿಗೆ ಯೋಚನೆ ಮಾಡಿದ್ರೆ ಹುಟ್ಟಿದಾಗಿಂದ ಸಾಯುವಲ್ಲಿವರೆಗೆ ಜೀವನ ಅಂದ್ಕೊಂಡಿದೆ. ಆದ್ರೆ ಜೀವನ ಅನ್ನೋದು ಎಲ್ಲಿಂದ ಶುರುವಾಗ್ತದೆ ಅಂದ್ರೆ ಜೀವ ಅನ್ನೋದು ಎಲ್ಲಿಂದ ಶುರುವಾಯ್ತು? ಪರಮಾತ್ಮನಿಂದ ಬೇರಾದ ಆ ಜೀವಾತ್ಮ ಏನಿದೆಯೋ ಅಲ್ಲಿಂದ ಶುರುವಾಯ್ತು. ಎಲ್ಲಿವರೆಗೆ ಅಂತ ಹೇಳ್ತಾರೆ ಅಂದ್ರೆ ನಾವು ಗುರುಗಳಿಗೆ ಪಾಠ ಮಾಡಿರ್ತಕ್ಕಂಥ ರಾಮಭದ್ರಾಚಾರ್ಯರು ಯಾವಾಗ್ಲೂ ಹೇಳುದು, ಜೀವನ ಆಗುವಲ್ಲಿವರೆಗೂ ಜೀವನ ಇರ್ತದೆ, ಜೀವವೇ ಇಲ್ಲ ಅಂತ ಆಗ್ಬೇಕಿತ್ತು. ಯಾವಾಗ ಆಗ್ತದೆ ಅಂದ್ರೆ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ತಲುಪಿದಾಗ ಮಾತ್ರ. ಬಿಂದುವಿನಿಂದ ಹೊರಟ ರೇಖೆ ಹೇಗೋ ಹೋಗ್ತಿದ್ರು, ಎಲ್ಲೆಲ್ಲೋ ಸುತ್ತ, ಎಷ್ಟು ವರ್ಷ ಬೇಕಾದ್ರೂ ಸುತ್ತದೆ ನೋಡಿ. ಆದ್ರೆ ಸರಿಯಾಗಿ ಸದ್ವೃತ್ತವಾಗಿದ್ರೆ ಸರಿಯಾಗಿ ಅದೇ ಬಿಂದುವಿಗೆ ಹೋಗಿ ಸೇರ್ತಿದೆ. ಹಾಗೆಯೇ ನಮ್ಮ ಜೀವನ ಅದು ಸದ್ವೃತ್ತವಾಗಿದ್ರೆ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಸೇರಕ್ಕಾಗ್ತದೆ. ಹಾಗೆ ಸದ್ವೃತ್ತರಾಗಬೇಕು ಅಂತಿದ್ರೆ ಬೇಕಾಗುವಂತೆ ನಮ್ಗೆ ವಿದ್ಯೆಯ ಅವಲಂಬನೆಗಳೆಲ್ಲವುದನ್ನು ಸಹ ನಮ್ಮ ಋಷಿ ಮಹರ್ಷಿಗಳು ಕಂಡು ಕೊಟ್ಟಿದ್ರು. ಹರೇ ರಾಮ. ಅಲ್ಲದೆ ಆ ವಿದ್ಯಾವಲಂಬನ ನಾವು ಇದ್ರೆ ಮಾತ್ರ ಅಲ್ಲಿ ಮೂಲಕ್ಕೆ ನಮ್ಗೆ ತಲುಪಲಿಕ್ಕೆ ಸಾಧ್ಯ ಅನ್ನೋದನ್ನು ಕಂಡುಕೊಟ್ಟಿದ್ರು. ಯಾವುದೆಲ್ಲ ಅಂದ್ರೆ ವೇದ, ವೇದಾಂಗ, ಶಾಸ್ತ್ರ, ಪುರಾಣ, ಇತಿಹಾಸ, 64 ಕಲೆಗಳು ಕೂಡ ಅಂತ. ಹಾಗೆಯೇ ಅವ್ರು ಯಾವುದನ್ನೇ ತಂದುಕೊಟ್ರು ಆ ಜೀವನದ ಪರಮೋದ್ದೇಶಕ್ಕೆ, ಭಗವಂತನಲ್ಲಿಗೆ ಹೋಗಿ ಸೇರ್ಲಿಕ್ಕೆ ಅನುಕೂಲಿಸ್ತದೋ ಇಲ್ವೋ ಅನ್ನೋದ್ರ ಮೇಲೆ ಯಾರು ಯಾವುದನ್ನ ಯಾವಾಗ ಹೇಗೆ ಮಾಡಬೇಕು ಬೇಡ ಅಂತ ತಂದುಕೊಟ್ಟಿದ್ರು. ಎಷ್ಟು ಅದ್ಭುತವಾದ ವಿಜ್ಞಾನ!
ಈ ವಸ್ತ್ರ ವಿನ್ಯಾಸದಲ್ಲೂ ಆ ವಿಜ್ಞಾನ ಇಟ್ಟಿದ್ದಾರೆ. ನೋಡಿ, ನೀವೆಲ್ಲ ಕೂತ್ಕೊಂಡಿದ್ದೀರಿ, ಕೆಲವರಿಗೆ ಸ್ವಲ್ಪ ಈಗಾಗಲೇ ಕಷ್ಟ ಆಗಿದೆ. ಸುಖಾಸನ, ಹೆಸರಿಗೆ ಸುಖಾಸನ. ಅದೀಗ ಯಾಕೆ ಸುಖಾಸನ ಅಂತ ಅದಕ್ಕೆ ಹೆಸರು ಬಂದಿದ್ದು ಅಂದ್ರೆ, ನಮ್ಮ ಭಾರತೀಯರಿಗೆ ಎಷ್ಟೊತ್ತು ಕೂತ್ರು ಸುಖವಾಗಿ ಆಸನದಲ್ಲಿ ಕೂತ್ರೆ ಎಷ್ಟೊತ್ತು ಕೂಡ್ಲಿಕ್ಕೂ ಬರ್ತಿತ್ತು, ಬರ್ಬೇಕಾಗಿತ್ತು. ಆದ್ರಿಂದ ಸುಖಾಸನ ಅಂತ ಹೇಳಿದ್ರು. ರಾಮಭದ್ರಾಚಾರ್ಯ ಯಾವಾಗಲೂ ಹೇಳಿದ್ರು, ಈ ಸಣ್ಣ ಮಕ್ಕಳನ್ನೆಲ್ಲ ಏನಪ್ಪಾ ಅಂತ ಕೇಳ್ತೇವಲ್ಲ, ಅಥವಾ ಏನಮ್ಮ ಅಂತ ಮಾತಾಡ್ಸ್ತೇವಲ್ಲ, ಯಾಕೆ ಅಪ್ಪ ಅಮ್ಮ ಅಂತ ಅವ್ರಿಗೆ ಹೇಳ್ತೇವೆ ಅಂದ್ರೆ, ಮುಂದೊಂದು ದಿವಸ ಅಪ್ಪ ಅಮ್ಮ ಆಗೋ ಸಾಮರ್ಥ್ಯ ಇರೋದಾಗಿದ್ದರಿಂದ ಅವ್ರನ್ನ ಕರಿತೇವೆ. ಹಾಗೆಯೇ ಈ ಸುಖಾಸನ ಅಂತ ಹೆಸರು ಬಂದಿದ್ದು ಯಾಕೆ ಅಂದ್ರೆ, ಸುಖವಾಗಿ ಕೂರ್ಲಿಕ್ಕೆ ಬರ್ತದೆ ಅಂತೆ. ಆದ್ರೆ ಇವತ್ತಾಗುದಿಲ್ಲ. ಯಾಕೆ ಅಂದ್ರೆ, ನಮ್ಮ ಋಷಿ ಮಹರ್ಷಿಗಳು ಹೇಳಿದ ಎಲ್ಲ ಆಹಾರ ವ್ಯವಹಾರ ಆಚಾರ ಎಲ್ಲ ಇಟ್ಕೊಂಡಿದ್ದಿದ್ರೆ ಇವತ್ತಿಗೂ ಹಾಗೆ ಇರ್ತಿದ್ವಿ ನಾವು. ಅಷ್ಟು ಮದುವೆ ಮಾಡ್ಕೊಂಡಿದ್ವಿ. ಆಹಾರವು ಅಷ್ಟೇ ಪ್ರಧಾನ ಅಂತ. ನಾವು ಏನು ಆಹಾರ ತಿಂತೇವೆ ಅನ್ನೋದ್ರ ಮೇಲೆ ಸಪ್ತಧಾತುಗಳವರೆಗೂ ಆಗ್ಬೇಕಾಗಿತ್ತು, ಮನಸ್ಸಾಗಬೇಕಾಗಿದ್ದು. ಹಾಗಾಗಿ ನಮ್ಮ ಬ್ರಾಹ್ಮಣ್ಯದಲ್ಲಿ ಬ್ರಾಹ್ಮಣ ವರ್ಗಕ್ಕೆ ಹೀಗೆ ಇರಬೇಕು ಅಂತ ಯಜ್ಞಮಯವಾಗಿ ಊಟ ಮಾಡೋ ವ್ಯವಸ್ಥೆ ಎಲ್ಲ ತಂದು ಕೊಟ್ಟಿದ್ರು. ಹಾಗಿತ್ತು ಅಂತ ಹೇಳ್ಬೇಕಾದ ಕಾಲ ಇವತ್ತೀಗ. ಎಷ್ಟೋ ವಿಷಯಗಳಾಗಲೇ ಹೇಳಿದಾಗೆ ಎಲ್ಲ ಅದು ಯಾಕೆ ಅಂತ ಗೊತ್ತಿದ್ರೆ ಅಷ್ಟು ಹೋಯ್ತು, ಪ್ರಯೋಜನ ಗೊತ್ತಿಲ್ಲದೆ ಹೋಯ್ತು. ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ತೇವೆ ನೋಡಿ. ಈ ಸುಖಾಸನದಲ್ಲಿ ಕೂತ್ಕೊಳ್ಳೋದು ಒಂದು ಯೋಗ ಅಂತ. ಯಾಕೆ ಆ ಯೋಗ ಬೇಕು ಅಂತಂದ್ರೆ, ಆ ಭಗವಂತನನ್ನು ಸೇರಬೇಕು ಅಂತಿದ್ರೆ, ತಿರುಗಲ್ಲಿಯೇ ಹೋಗ್ಬೇಕು ಅಂತಿದ್ರೆ, ಆ ಸ್ವಸ್ಥವಾಗಿರ್ತಕ್ಕಂಥ ಒಂದು ಧರ್ಮವನ್ನ ನಮ್ಮ ಒಳಗಡೆಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ, ಆ ಎಲ್ಲ ಯೋಗಗಳು ಸೇರಿ ಒಂದು ದಿವಸ ಯೋಗ ಆಗ್ಬೇಕು, ಭಗವಂತನ ಯೋಗ ಆಗ್ಬೇಕು. ನೋಡಿ, ನಾವು ಇವತ್ತು ಮೊಬೈಲ್ ಒತ್ತು ಬಿಟ್ರೆ ಅದೇ ನಂಬರ್, ಯಾರಿಗೆ ನಂಬರ್ ಮುತ್ತಬೇಕು ಅದೇ ನಂಬರ್ ಮುತ್ತಿದ್ರೆ ಒಂದು ಕ್ಷಣಕ್ಕಲ್ಲಿ ಲಿಂಕ್ ಆಗ್ತದೆ. ಆದ್ರೆ ಈ ಶರೀರದಲ್ಲಿ ಭಗವಂತನನ್ನು ಲಿಂಕ್ ಮಾಡಕ್ ಬರ್ತದೆ. ಮೊಬೈಲ್ನ ಆಗಲ್ಲ, ಒತ್ತಿದ ಕೂಡಲೇ ಲಿಂಕ್ ಆಗುದಿಲ್ಲ. ಬದಲಿಗೆ ಅದು ಲಿಂಕ್ ಆಗ್ಬೇಕು ಅಂತಿದ್ರೆ ಜೀವನ ಇಡೀ ಸದ್ವೃತ್ತವಾಗಿರ್ಬೇಕು. ಜೀವನ ಸದ್ವೃತ್ತ ಆಗ್ಬೇಕು ಅಂತಾದ್ರೆ ಯಾವೆಲ್ಲ ಆಚರಣೆಗಳು ಬೇಕು ಅದನ್ನು ತಂದು ಕೊಟ್ಟಿದ್ರು. ಎದ್ದಾಗಿಂದ ಮನಗೊಲ್ಲಿವರೆಗೆ, ಹುಟ್ಟದಾಗಿನ ಸಾಯುವವರೆಗೆ ಯಾವುದನ್ನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ತಂದು ಕೊಟ್ಟ ಈ ಎಲ್ಲ ಆಚಾರ ಸಂಸ್ಕಾರಗಳೆಲ್ಲವುದೂ ಸಹ ಅದ್ರ ಮೇಲೆ ತಂದುಕೊಟ್ಟಿದ್ರು. ಅದನ್ನು ಸಾಧಿಸಿಕೊಡ್ತದ ಇಲ್ವೋ ಅನ್ನೋದು. ಹಾಗೆ ಎಲ್ಲವುದೂ ಒಂದ್ ಕಡೆಯಿಂದ ಆದಾಗ ಮಾತ್ರ ಒಂದು ಕಾರ್ಯ ಆಗ್ತದೆ. ಹೇಗೆ ಒಂದು ಸಾಂಬಾರ್ ಮಾಡಬೇಕು ಅಂತಿದ್ರೆ ಉಪ್ಪು ಮಾತ್ರ ಹಾಕಿರಾಗುದಿಲ್ವೋ, ಮೆಣಸು ಹಾಕಿರಾಗುದಿಲ್ವೋ, ಅಥವಾ ಎರಡನ್ನೂ ಸಮಾನವಾಗಿ ಹಾಕಿರಾಗುದಿಲ್ವೋ, ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟೊತ್ತಿಗೆ ಹಾಕ್ಬೇಕು, ಒಂದೇ ಸರಿಗೆ ಎಲ್ಲದನ್ನು ಹಾಕಿಬಿಟ್ರು ಬರ್ತದೆ. ಅದು ಇಲ್ಲ ನೋಡಿ. ಯಾವ್ದು ಮೊದಲು ಹಾಕ್ಬೇಕು, ಯಾವ್ದು ಆಮೇಲೆ ಹಾಕ್ಬೇಕು, ಯಾವ್ದನ್ನು ಎಷ್ಟು ಹಾಕ್ಬೇಕು, ಯಾವ್ದನ್ನು ಎಷ್ಟು ಅರಿಬೇಕು, ಎಷ್ಟು ಬೇಯಿಸಬೇಕು, ಎಷ್ಟು ಕೊಚ್ಚಬೇಕು, ಎಲ್ಲದೂ ಇದೆ. ಹಾಗಾದ್ರೆ ಮಾತ್ರ ಸಾಂಬಾರು ರುಚಿ ಆಗ್ತದೆ. ಇಲ್ಲದವರಿಗೆ ಅರ್ಧ ಬೆಂದ್ರು ರುಚಿ ಆಗುದಿಲ್ಲ. ಸಾಂಬಾರಿಗೆ ಹಾಕುವ ಸಾಮಾನ್ಯ ವ್ಯತ್ಯಾಸ ಆದ್ರೂ ರುಚಿ ಆಗುದಿಲ್ಲ, ಹುರಿಬಲ್ ವ್ಯತ್ಯಾಸ ಆದ್ರೂ ರುಚಿ ಆಗುದಿಲ್ಲ ಅಲ್ವಾ? ಅದು ಒಂದು ಹದಕ್ಕೆ ಬರಬೇಕು ಅಂತಿದ್ರೆ ಅದಕ್ಕಾಗಿ ಸಮಯ ವ್ಯವಸ್ಥೆ ಹೇಗೆ ಹಾಕ್ಬೇಕಾಗ್ತದಲ್ಲ, ಹಾಗೆಯೇ ಈ ಜೀವನ ಹದಕ್ಕೆ ಬರಬೇಕು, ಅದು ಪಕ್ವ ಆಗಬೇಕು ಅಂತಿದ್ರೆ ಅದಕ್ಕೆ ಬೇಕಾಗುವಂತೆ ಎಲ್ಲ ಆಚರಣೆಗಳನ್ನು ಕೊಟ್ಟಿದ್ರು. ಯಾರ್ಯಾರು ಯಾವಾಗ ಹೇಗಿರ್ಬೇಕು ಅಂತ ಅದರ ಆಧಾರದ ಮೇಲೆ ಈ ಯೋಗಗಳೆಲ್ಲದೂ ಸಹ ಇರಬೇಕು ಸದಾ ಅನ್ನೋದ್ರ ಮೇಲೆ ಅಂಥದ್ದೊಂದು ಯೋಗದ ಸ್ಥಿತಿಗಳಿರುವಂತೆ ಎಲ್ಲ ಆಚರಣೆಗಳನ್ನು ಕೊಟ್ಟ ಹಾಗೆ ಈ ಉಡುಗೆ ತೊಡುಗೆಯನ್ನು ಕೊಟ್ಟಿದ್ರು. ಯಾರು ಹೇಗೆ ಧರಿಸಿದ್ರಿಂದಾಗಿ ಒಂದು ಬಂಧ ಎಷ್ಟೊತ್ತಿಗೂ ಇರ್ಬೇಕಂತ ನಮ್ಮಲ್ಲಿ. ಆ ಬಂಧ ಏರ್ಪಡ್ತದೆ ಅನ್ನೋದ್ರ ಮೇಲೆ ಯಾರು ಹೇಗೆ ಉಟ್ರೆ ಆ ಬಂಧ ಅವರಿಗೆ ಅನುಕೂಲಿಸಿಕೊಡ್ತದೆ ಅನ್ನೋದ್ರ ಮೇಲೆ ಯಾರು ಹೇಗೆ ಉಡಬೇಕು ಅಂತ ಅಂದ್ಕೊಟ್ಟಿದ್ರು. ಎಂತ ಅದ್ಭುತವಾದ ವಿಜ್ಞಾನ! ಇವತ್ತಿನ ನಾವು ಪಾಶ್ಚಿಮಾತ್ಯವಾದ ಚಿತ್ರ ವಿಚಿತ್ರವಾದ ಉಡುಗೆ ಮಾಡುವಾಗ ಏನು ಉಂಟು ಅದ್ರೊಳಗೆ ಅಂತ, ಆರೋಗ್ಯ ಹೆಚ್ಚಿಸಿಕೊಡ್ತದೋ, ಧಾರ್ಮಿಕವಾಗಿ ಅನುಕೂಲಿಸಿಕೊಡ್ತದೋ, ಇವತ್ತಿನ ಪರಿಸ್ಥಿತಿಗೆ ಅನಿವಾರ್ಯ, ಪರಿಸರಕ್ಕೆ ಅನಿವಾರ್ಯವೋ, ಎಂಥದ್ದು? ಆಯ್ತು, ಕೆಲವರಿಂದೆಲ್ಲ ಇರ್ಬೋದು, ಕೋರ್ಟಿಗೆ ಹೋಗೋದಾರ ಕೋಟ್ ಹಾಕ್ಬೇಕು, ಪೊಲೀಸ್ ಆಗೋದಾರ ಹ್ಯಾಟ್ ಹಾಕ್ಬೇಕು, ಶಾಲೆಗೆ ಹೋಗೋದಾರ ಯೂನಿಫಾರ್ಮ್ ಬೇಕು ಅಂತಲ್ಲ. ಮನೇಲಿರುವಾಗ ಯಾರು ಕೇಳಿದ್ರು ನಿನ್ನ? ಎಷ್ಟು ಬದಲಾಗಿದೆ ನಾವು ಇವತ್ತಂತ. ಹಾಗೊಂದು ಇದೆಯಲ್ಲ,
ವಸ್ತ್ರ ವಿನ್ಯಾಸವನ್ನು ಸಹ ಅಂಥದ್ದೊಂದು ವಿಷಯದಲ್ಲಿ ತಂದು ಕೊಟ್ಟಿದ್ದಲ್ಲ, ಒಂದು ಯೋಗ ಏರ್ಪಡಬೇಕು ಅಂತ. ಆ ಒಂದು ಯೋಗದ ಸಾಧನೆಯ ಒಂದೊಂದು ಹಂತದಲ್ಲಿಯೂ ಸಹ ಬೇರೆ ಬೇರೆ ತರದ ದರ್ಶನಗಳನ್ನೆಲ್ಲ ಅವರು ಪಡ್ಕೊಂಡ್ರು. ಈ ದೇವತಾ ಶಕ್ತಿಗಳೆಲ್ಲವುದನ್ನು ಸಹ ಅನುಭವಿಸಿದ್ರು. ಒಂದೊಂದು ಗ್ರಂಥಿಯಲ್ಲಿಯೂ ಸಪ್ತ ಗ್ರಂಥಿಗಳನ್ನ ದಾಟಬೇಕು ಅನ್ನೋದಾಗಿ ಹೇಳ್ತಾರೆ. ಹಾಗೆ ಒಂದೊಂದು ಗ್ರಂಥಿಯಲ್ಲಿಯೂ ದಾಟುವಾಗ, ಸಾಧನೆ ಮಾಡುವಾಗ ಯಾವೆಲ್ಲ ದೇವತಾ ಶಕ್ತಿಗಳನ್ನ ಅವರು ಈ ಬೆಳಕಿನ ರೂಪದಲ್ಲಿ ಕಂಡ್ರು, ಆನಂದ ರೂಪದಲ್ಲಿ ಅನುಭವಿಸಿದ್ರು, ಹಾಗೆ ಅದನ್ನ ಒಂದು ಆಕಾರದಲ್ಲಿ ಕಂಡ್ರಂತೆ. ಯಾವ ಭಾವದಲ್ಲಿ ಯಾವ ಆಯುಧವನ್ನು ಇಟ್ಟುಕೊಂಡು ಯಾವ ಆಕಾರದಲ್ಲಿ ಕಟ್ತೋ ಅದೇ ರೂಪದಲ್ಲಿ ಹೊರಗಡೆಗೆ ಒಂದು ಮೂರ್ತಿಯನ್ನು ಮಾಡಿಸಿದ್ದಿದ್ರೆ ಮಾತ್ರ ಅದು ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥ ಮೂರ್ತಿ ಆಗ್ತದೆ. ಯಾವ್ಯಾವುದೋ ಎಲ್ಲ ಮೂರ್ತಿ ಪೂಜೆಗೆ ಯೋಗ್ಯ ಅಂತ ಅವ್ರು ಹೇಳಿ. ನಮ್ಗೆ ಇವತ್ತು ಹೇಗೆ ಅಂದ್ರೆ ಯಾವ್ದು ಹೇಗಿದ್ರು ನಮ್ಗೇನು ಏನೂ ಅನ್ಸೋದಿಲ್ಲ. ಮಾಡಬೇಕು ಹೇಳಿದಾರೆ ಮಾಡ್ತೀವಿ, ಯಾವ್ದಾದ್ರು ಆಯ್ತು, ಒಂದು ಮೂರ್ತಿ ಅಂತ ಆದ್ರಾಯ್ತು, ಪೂಜೆ ಮಾಡಿದ್ರೆ ಆಯ್ತು. ಕೆಲವರು ಮನೇಲಿ ಹೋದಲ್ಲಿ ಎಲ್ಲೆಲ್ಲಿಗೆಲ್ಲ ಹೋಗ್ತೇವೆ ಕ್ಷೇತ್ರಕ್ಕೆ, ಅಲ್ಲಿ ಇದೆಲ್ಲ ಒಂದೊಂದು ಮೂರ್ತಿ ತಗೊಂಡು ನಾವು ಪೀಠ ತುಂಬಾ ಮೂರ್ತಿ ಇಟ್ಕೊಳ್ತಾರೆ. ಹಾಗಿರ್ತದೆ ಎಷ್ಟು ಸರಿ. ಅದು ಆಕಾರ ಸರಿ ಇದೆಯೋ, ಮುಖ ಸೊಟ್ಟಿಗಿದೆಯೋ, ಕಣ್ಣಿನ ದೃಷ್ಟಿ ಸರಿ ಇದೆಯೋ, ಯಾವ್ದು ಬೇಕಾಗಿದೆ. ಆದ್ರೆ ಒಂದೊಂದು ಹಾವಭಾವದಲ್ಲಿಯೂ ಸಹ ವಿಜ್ಞಾನ ಇದೆ. ಹೇಗಿತ್ತು ಒಳಗೆ ಅನ್ನೋದರ ಮೇಲೆ ಹೊರಗಡೆ ಕೊಟ್ಟಿದ್ದು ಯಾಕೆ ಅಂತಂದ್ರೆ, ನಾವು ಹಾಗೆ ಅದನ್ನ ಆರಾಧಿಸುವಾಗ ಅದನ್ನು ಹೇಗೆ ನೋಡ್ತೇವೆ, ಭಾವಿಸ್ತೇವೆ, ಅರ್ಚಿಸ್ತೇವೆ ಅನ್ನೋದ್ರ ಮೇಲೆ ಹಾಗೊಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಅವರು ಯಾವ ಸಾಧನೆಯ ಮಟ್ಟದಲ್ಲಿ ಇದ್ದು ಅದನ್ನು ದರ್ಶನ ಮಾಡಿದ್ರು ಅಂಥದ್ದೊಂದು ದರ್ಶನಕ್ಕೆ ನಮ್ಮನ್ನು ಕೊಂಡೊಯ್ಯುವ ಸಾಮರ್ಥ್ಯ ಅದಕ್ಕೆ ಇರ್ತದೆ. ಆದ್ರಿಂದ ತಂದು ಕೊಟ್ಟಿದ್ದು ಮೂರ್ತಿ ಪೂಜೆ. ಅಂಥದ್ದೊಂದು ಹಿನ್ನೆಲೆಯಲ್ಲಿ ವಿಜ್ಞಾನದಲ್ಲಿ ಯಾವ ಯೋಗದ ಪರಾಕಾಷ್ಠೆಯಲ್ಲಿ ಗುರುತತ್ವವನ್ನು ಅವರು ಸಹಸ್ರಾರದಲ್ಲಿ ಪಾದುಕಾ ರೂಪದಲ್ಲಿ ದರ್ಶನ ಮಾಡಿದ್ರು, ಹೊರಗಡೆಗೆ ಗುರುತತ್ವವನ್ನು ಪಾದುಕೆಯಲ್ಲಿ ಪೂಜೆ ಮಾಡುವ ಕ್ರಮವನ್ನು ತಂದುಕೊಟ್ರು. ನೋಡಿ, ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರು ಗುರು ಪೂಜೆ ಮಾಡುವುದು ಅಂತಾದ್ರೆ ಪಾದುಕೆಯಲ್ಲಿ ಪೂಜೆ ಮಾಡುವುದನ್ನೇ ನೋಡ್ತೇವೆ. ತಪ್ಪಿದ್ರೆ ಪಾದ ಪೂಜೆ ಮಾಡ್ತೇವೆ, ಶಿರ ಪೂಜೆ ಮಾಡೋದಿಲ್ಲ. ನೋಡಿ, ಯಾಕೆಂದ್ರೆ ಪಾದಕ್ಕೂ ಅಂಥದ್ದೇ ಸಾಮರ್ಥ್ಯ ಇದೆ. ಅನುಗ್ರಹವನ್ನು ಹರಿಸುವಂತ ಸಾಮರ್ಥ್ಯ ಪಾದಕ್ಕಿದೆ. ಆದ್ರಿಂದ ಆ ಕ್ರಮವನ್ನು ಸಹ ತಂದುಕೊಟ್ಟಿದ್ದುಂಟು. ಈ ಪಾದುಕೆ ಪೂಜೆಯನ್ನು ಸಹ ಇಂಥದ್ದೊಂದು ಅದ್ಭುತವಾದ ವಿಜ್ಞಾನದಲ್ಲಿ ತಂದುಕೊಟ್ಟಿರ್ತಕ್ಕಂತಹ ವ್ಯವಸ್ಥೆ ಆಗಿದೆ. ಅಲ್ಲದೆ ನಮ್ಮ ಋಷಿ ಮಹರ್ಷಿಗಳು ಎಂಥದ್ದೊಂದು ವಸ್ತುವಿನಲ್ಲಿಯೂ ಸಹ ಭೂತಪೂರ್ವವಾದ ಸಾನ್ನಿಧ್ಯವನ್ನು ಹರಿಸುವಂತ ಸಾಮರ್ಥ್ಯವನ್ನು ಹೊಂದಿದ್ರು. ಅದು ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ಕೆಲವು ಹಳೆಯ ದೇವಸ್ಥಾನದ ಅಷ್ಟಮಂಗಲ ಆದ್ರೂ ಗೊತ್ತಾಗ್ತದೆ. ಮಧ್ಯಕಾಲದಲ್ಲಿ ಎಲ್ಲಾದ್ರೂ ಸೌದೋಗಿದೆ, ಒಡೆದೋಗಿದೆ ಅಂತ ಬಿಂಬವನ್ನು ಬದಲಾಯಿಸಿದ್ರೆ ಅಷ್ಟಮಂಗಲದಲ್ಲಿ ಹೇಳ್ತಾರೆ ಇದು ಋಷಿ ಮಹರ್ಷಿಗಳ ಪ್ರತಿಷ್ಠೆ ಆದದ್ದಾಗಿತ್ತು. ಚೈತನ್ಯ ಹಳೆಯ ಮೂರ್ತಿ ಸೌದೋದ್ರು, ಒಡೆದೋದ್ರು, ಅದರೊಳಗೆ ಇತ್ತು, ಬದಲು ಮಾಡಿದ್ ಸರಿಯಾಗ್ಲಿಲ್ಲ ಹೇಳ್ತಾರೆ. ನೀವು ಎಲ್ಲಿ ಅದನ್ನು ವಿಸರ್ಜನೆ ಮಾಡಿದ್ರು ಸಾಧ್ಯ ಹುಡುಕೊಂಬಂದು ಹೇಳ್ತಾರೆ. ಎಲ್ಲೋ ತೀರ್ಥದಲ್ಲೋ ಮತ್ತೊಂದು ಕಡೆಗೆ ಇದ್ದಿದ್ರೆ ಅದನ್ನೇ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳ್ತಾರೆ. ಅಂತ ಉದಾಹರಣೆಗಳು ಇದೆ. ಒಂದು ಉದಾಹರಣೆ ಕೊಡೋದಾದ್ರೆ, ಕಳೆದ ವರ್ಷ ಸಾಗರದಲ್ಲಿ ಮಂಕಾಳೆ ದೇವಸ್ಥಾನ ಅಂತ ಒಂದು ಗ್ರಾಮ, ಆ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಆಯ್ತು. ಶ್ರೀ ಸಂಸ್ಥಾನದವರ ಅಮೃತ ಹಸ್ತದಿಂದ ಪ್ರತಿಷ್ಠೆ ಆಯ್ತು ಈಶ್ವರ ದೇವಸ್ಥಾನ. ಅಲ್ಲಿ 8-10 ವರ್ಷದ ಹಿಂದಕ್ಕೆ ಅಷ್ಟಮಂಗಲ ಆದಾಗ ಹೇಳಿದ್ರು, ಇದು ಋಷಿಗಳ ಕಾಲದಲ್ಲಿ ಪ್ರತಿಷ್ಠೆ ಆಗಿದ್ದಾಗಿತ್ತು, ಬಿಂಬ ತೀರ್ಥದಲ್ಲಿದೆ, ಭಿನ್ನ ಆಗಿದೆ, ಅದ್ರ ಸಾನ್ನಿಧ್ಯ ಅದರಲ್ಲೇ ಇದೆ, ನೀವು ಹೊಸ ಮೂರ್ತಿ ಮಾಡಿದ್ದು ಸರಿಯಾಗಿಲ್ಲ. ಮತ್ತೆ ನಾವು ಹಾಗೆಲ್ಲ ಹೇಳಿದ್ರೆ ಕೇಳಲಿಕ್ಕೆ ಉಂಟ, ಚರ್ಚೆ ಆಗ್ಲೇಬೇಕಲ್ಲ ಊರಲ್ಲಿ. ಬೆತ್ತು ಗಲಾಟೆ. ಊರಿಗೋಗಿ ಮಾತುಕತೆ ನಡೆಯೋ ಹೊತ್ತಿಗೆ ಅಲ್ಲಿರೋ ಯಾರೋ ಹಿರಿಯರು ಒಬ್ರು ಹೇಳಿದ್ರಂತೆ. ಏನಂತ ಅಂದ್ರೆ, ಅಲ್ಲೇ ಹತ್ತಿರ ವರದಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ. ಒಂದು ಕಾಲಕ್ಕೆ ಶ್ರೀಧರ ಸ್ವಾಮಿಗಳಲ್ಲಿ ಬಂದಿದ್ರು. ಶ್ರೀಧರ ಸ್ವಾಮಿಗಳು ಒಂದು ಕಾಲಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ರು. ಬಂದಾಗ ಹೇಳಿದ್ರು ಅವರು, ಇಲ್ಲಿ ತೀರ್ಥದಲ್ಲಿ ಸಾನ್ನಿಧ್ಯ ಇದೆ, ಆದ್ರೆ ಈಗ ಸಮಯ ಬರಲಿಲ್ಲ, ಮುಂದೊಂದು ದಿವಸ ಅದ್ರ ಮಹಾತ್ಮ ಬರ್ತಾರೆ, ಅವರ ಅಮೃತ ಹಸ್ತಿಂದ ಅದಾಗ್ತದೆ, ಕಾಲ ಬರಬೇಕಾಗಿದೆ, ಕಾಯ್ಬೇಕು ಅಂತ ಹೇಳಿದ್ರು. ಅಷ್ಟು ಹೇಳಿದ್ಮೇಲೆ ಆ ಅಷ್ಟಮಂಗಲದ ತೀರ್ಮಾನಕ್ಕೆ ಮತ್ತೆ ಮಠದವರೆಗೂ ಬಂತು. ಶ್ರೀ ಸಂಸ್ಥಾನದ ಅನುಗ್ರಹದಿಂದ ಮಾರ್ಗದರ್ಶನದಲ್ಲಿ ಯಥಾವತ್ತಾಗಿ ತೀರ್ಥ ಶೋಧ ನಡೀತು. ತೀರ್ಥವೇ ಮುಚ್ಚೋಗಿದೆ. ಶೋಧ ಮಾಡಿದ್ರೆ ಬಿಂಬ 2 ಭಾಗವಾಗಿದ್ದು ಸಿಕ್ತು. ಅದನ್ನ ಕೇರಳದ ಪದ್ಧತಿಯಂತೆ ಕಡುಶರ್ಕರ ಪಾಕದಲ್ಲಿ ಏನು ಬಂಧ ಮಾಡಬೇಕು ಅದನ್ನು ಬಂಧ ಮಾಡಿ
ಪ್ರತಿಷ್ಠೆ ಆಗೋ ಕಾಲಕ್ಕೆ ಒಂದು ಸಣ್ಣ ಗುಡಿಯಾಗಿದ್ದ ದೇವಸ್ಥಾನ ಒಂದು ಕ್ಷೇತ್ರ ಇದ್ರೆ ಹೇಗಿರಬೇಕು ಹಾಗೆ ಶಿಲಾಮಯವಾಗಿ ಕ್ಷೇತ್ರವಾಗಿ ಪ್ರತಿಷ್ಠೆ ಆಗಿದ್ದು ಯಾರ ಕೈಲಿ ಅಂದ್ರೆ ನಮ್ಮ ಪೀಠದ 36ನೇ ಪೀಠಾಧಿಪತಿಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಆಯ್ತು ಅಂತಾಗುವಾಗ ನಮ್ಮ ಪೀಠದ ಮಹತ್ವ ಎಂಥದ್ದು, ಪೀಠದ ಮೇಲಿರುವ ವ್ಯಕ್ತಿಯ ಶಕ್ತಿ ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಅಂಥದ್ದೊಂದು ಘಟನೆ ಇತ್ತೀಚೆಗೆ ನಡೆದಿದೆ. ಅಂತಹ ಹಿನ್ನೆಲೆಯಲ್ಲಿ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪೀಠಾಧಿಪತಿಗಳಾದ ನಮ್ಮ ಗುರುಗಳು 36 ಗುರುಗಳ ಸಾನ್ನಿಧ್ಯವನ್ನ ಮಠಕ್ಕೊಂದು ಯಥಾರ್ಥವಾದ ಪ್ರತೀಕ ಸಮರ್ಪಿತವಾದಾಗ ಹೇಳಿದ್ರು. ಇದಕ್ಕೆ ದುಡ್ಡೆಚ್ಚು ಬಿಗದಲ್ಲಿಡೋ ಬದಲಿಗೆ ಯಥಾರ್ಥವಾಗಿದ್ದು ಶ್ರೇಷ್ಠವಾದ ಬಂಗಾರದಲ್ಲಿ ಸಿದ್ಧವಾಗಿ ಬಂದಿರತಕ್ಕಂತಹ ಗುರುಪೂಜೆಯನ್ನು ಮಾಡಲಿಕ್ಕೆ ಯೋಗ್ಯವಾದ ಪಾದುಕೆಯಾಗಿ ಬಂದಿದ್ರಿಂದ ಇದಕ್ಕೆ ಗುರುತತ್ವವನ್ನೇ ಅಳವಡಿಸಿದ್ರೆ ಇದು ಸಾಧು ಅಂತ ಭಾವಿಸಿ ಇಡೀ ಪರಂಪರೆಯ ಶಕ್ತಿಯನ್ನು ಅದಕ್ಕೆ ಆವಾಹಿಸಿದ್ರು. ಜೊತೆಗೆ ಯಾವ ವಿದ್ಯಾ ಕಾರ್ಯ ಅಂತ ಇವತ್ತು ಮಾಡ್ತಾ ಇದ್ದಾರೋ ಅದು ನಮ್ಮ ಋಷಿ ಮಹರ್ಷಿಗಳು ಹೇಳಿದ ಯಾವ ವಿದ್ಯಾವಲಂಬನೆ ಇದೆಯೋ ಅಂತಹ ಅವಲಂಬನೆಗಳಾಗಿರ್ಬೇಕಾಗಿದ್ದು ಇವತ್ತು ಕೇವಲ ಒಂದು ಶಿಕ್ಷಣವಾಗಿ ಉಳ್ಕೊಂಡಿದೆಯೋ ಅದರ ಬದಲಿಗೆ ಯಥಾರ್ಥವಾದ ವಿದ್ಯೆಯನ್ನು ಕೊಡುವಂತೆ ಆಗಬೇಕು ಅನ್ನುವ ಸಂಕಲ್ಪದಲ್ಲಿ ಹೊರಟಿದ್ದಾಗಿದ್ರಿಂದ ಅದು ಎಲ್ಲ ನಾವು ಮಾಡುವ ಧರ್ಮ ಕಾರ್ಯಕ್ಕಿಂತಲೂ ಮಿಗಿಲಾಗಿದ್ದಾಗಿದ್ರಿಂದ ಈ ಗುರು ಪೂಜೆಯನ್ನ ಮಾಡಿದ ದ್ರವ್ಯವೂ ಸಹ ಅಲ್ಲಿಗಾಗುವಂತೆ ಒಂದು ಸಂಚಲನಕ್ಕಾಗಿ ಸಂಗ್ರಹಕ್ಕಾಗಿ ಸಂಚಾರದ ವ್ಯವಸ್ಥೆಯನ್ನ ಹಾಕಿಕೊಟ್ರು. ಯಾವ ತರದಲ್ಲಿ ಅಂದ್ರೆ ಒಂದು ಗುರುಪೂಜೆ ಮಾಡಿದ ದ್ರವ್ಯವೂ ಸಹ ಅದು ಒಂದು ಧರ್ಮ ಕಾರ್ಯಕ್ಕಾಗ್ಲಿ ವಿದ್ಯಾದಾನವಾಗ್ಲಿ ಅನ್ನುವಂತೆ ಮಾಡಿಕೊಟ್ರು ಅನ್ನುವಾಗ ಈ ಒಂದು ಸಂಚಾರದ ವ್ಯವಸ್ಥೆಯನ್ನು ಸಹ ಶ್ರೀ ಸಂಸ್ಥಾನ ಎಷ್ಟು ಅನ್ವರ್ಥವಾಗಿ ಮಾಡಿಕೊಟ್ರು. ಆದ್ರಿಂದ ಶುರುವಿನಲ್ಲೇ ಹೇಳಿದೆ, ಗುರುಗಳು ಯಾವ ಕಾರ್ಯವನ್ನು ಮಾಡುವುದಾದ್ರೂ ಅರ್ಥಪೂರ್ಣವಾಗಿ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಬಂದಿದ್ದು ಈ ಸ್ವರ್ಣ ಪಾದುಕ ಸಂಚಾರ ಆಗಿದೆ. 1.5 ವರ್ಷದಿಂದ ಸಂಚಾರ ಮಾಡ್ತಾ ಇದೆ. ಇಂದು ಈ ಮನೆಯ ಯಜಮಾನರು ಎಲ್ಲರೂ ಸಹ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿ ಪೂಜೆ ಮಾಡಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಸಮಾಜದಲ್ಲಿಯೂ ಸಹ ಮುಂದಕ್ಕೂ ಸಹ ನಾವು ಭಾವಿಸಿದ್ರೆ ಮಾತ್ರ ಇದರಲ್ಲಿ ನಾವು ಗುರುವನ್ನು ಕಾಣಬಹುದು. ಹೇಗೆ ಅಂದ್ರೆ ಕೃಷ್ಣನ ಕಾಲದಲ್ಲಿ ಕೃಷ್ಣನನ್ನು ನೋಡಿದವರು ದೇವರಾಗಿ ನೋಡಿದವರು ಇದ್ರು, ಭಾವನಾಗಿ ನೋಡಿದವರು ಇದ್ರು, ಏನಿಲ್ಲ ಅಂತ ಇದ್ದವರು ಇದ್ರು, ವಿರೋಧವಾಗಿ ನೋಡಿದವರು ಇದ್ರು. ಯಾರು ಹೇಗೆ ಭಾವಿಸಿದ್ರು ಅನ್ನೋದ್ರ ಮೇಲೆ ಹಾಗಾಗಿ ಪಡ್ಕೊಂಡ್ರು. ಹಾಗೆಯೇ ಇಂಥದ್ದೊಂದು ಅಭೂತಪೂರ್ವವಾದ ಗುರುಶಕ್ತಿಯನ್ನ ನಾವು ಭಾವಿಸಿದ್ರು ಉಂಟು. ಇವತ್ತು ನಮಗಾಗಿರುವ ಶಿಕ್ಷಣದ ದೊಡ್ಡ ಲಾಭ ಏನು ಅಂದ್ರೆ ದ್ವಂದ್ವವನ್ನಾಗಿ ಮಾಡಿದ್ದು ನಮ್ಮ ಮನಸ್ಸುಗಳನ್ನು, ನಮ್ಮ ಶ್ರದ್ಧೆಯ ಮೇಲೆ ಭಂಗ ತಂದಿದ್ದು. ನೋಡಿ, ಹೀಗಿದ್ದು ಹುಡುಗರ ಹತ್ರಕ್ಕೆ ಸಂಪ್ರದಾಯ ಸ್ವಲ್ಪ ಮಟ್ಟಿಗೆ ಇದ್ರಡ್ಡಿಲ್ಲ. ಅದಲ್ಲದೆ ಇದ್ರೆ ಈ ಪೇಟೆ ಮಕ್ಕಳಿಗೆಲ್ಲ ಈ ದಾರಿ ಮುಂದುವರೆದವರು ಅನ್ನೋರು ಕೇಳ್ತಾರಲ್ಲ, ಎಂತ 25 ಕಡೆಗೆ ದೇವಸ್ಥಾನ ಅಂತ ಹೋಗಿ ಆ ಕಲ್ಲಿಗೆ ನೈವೇದ್ಯ ಮಾಡಿದ್ರೆ ಸಿಕ್ಕಿದ್ರು, ಅದೇ ನೈವೇದ್ಯ ತಿಂತದ ಅಂತ ಕೇಳೋಷ್ಟೊತ್ತಿಗೆ ಹೋದಲ್ಲ ಅಂತ ಅನ್ಸೋ ಹೋಗ್ತಿತ್ತು. ಹೋದು ಹೋಮ ಮಾಡ್ತೀರಿ, ಸುಮ್ಮನೆ ತಗೊಂಡೋಗಿ ಎಲ್ಲಾ ದ್ರವ್ಯಗಳನ್ನು ಸುಟ್ಟಾಕೋದ್ ಬಿಟ್ರೆ ಅದರಿಂದ ನಿಮ್ಗೇನ್ ಲಾಭ ಅಂತ ಕೇಳಿದ್ರೆ ಹೋದಲ್ಲ ಅಂತ ಅನ್ಸೋ ಹೋಗ್ತಿತ್ತು. ಆದ್ರೆ ಆ ಪ್ರದೇಶಗಳಿಗೆ ಪರದೇಶಕ್ಕೆ ಹೋಗುದಾದ್ರೆ ಮಾತ್ರ ಕರೆನ್ಸಿ ಬದಲು ಮಾಡಬೇಕು ಅಂತ ಗೊತ್ತು. ಯಾಕೆಂದ್ರೆ ಈ ಕರೆನ್ಸಿಯಲ್ಲಿ ನಡೆಯುವುದಿಲ್ಲ, ಚಾ ಕುಡಿಲಿಕ್ಕಾಗುದಿಲ್ಲ. ಆದ್ರೆ ನಮ್ಮ ಋಷಿಗಳು ಹೇಳಿದ್ರು, ಇಷ್ಟೇ ಅಲ್ಲಪ್ಪ, ಮತ್ತು ಮುಂದಕ್ಕುಂಟು ನಿಮ್ ಜೀವನ, ಈ ಜನ್ಮಕ್ಕೆ ಮುಗಿದೋಗ್ಲಿಲ್ಲ, ಮುಗಿಯುವಷ್ಟರ ಮಟ್ಟಿಗೆ ನೀವು ಸಾಧನೆ ಮಾಡ್ತಾ ಇಲ್ಲ, ಅಲ್ಲಿ ನೀವು ಮುಂದಕ್ಕಾದ್ರೂ ಸಾಧನೆ ಮಾಡುವಂತೆ ನಿಮ್ ಜೀವನ ಇಟ್ಕೊಳ್ಬೇಕು ಅಂತಿದ್ರೆ ಈಗಲೇ ಸಿಕ್ಕಿದ ದ್ರವ್ಯವನ್ನ ತ್ಯಾಗ ಮಾಡಿ ಪುಣ್ಯವಾಗಿ ಕರೆನ್ಸಿಯನ್ನು ಬದಲಾಯಿಸಿಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ಕೊಟ್ರು. ಆದ್ರೆ ಅದ್ರ ಮೇಲೆ ಇವತ್ತು ನಮ್ಗೆ ಆ ಶ್ರದ್ಧೆ ಉಳಿದಿಲ್ಲ. ಯಾಕೆಂದ್ರೆ ಅದು ಏನು ಅನ್ನೋ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಮೇಲಾಗಿ ಅದರ ಅನುಭವ, ಅದರಿಂದಾಗಿ ಆಗಬೇಕಾದ ಯಾವ ಅನುಭವ ಇದೆಯೋ ಅದ್ರ ಕೊರತೆ ಇವತ್ತಿದೆ. ಆದ್ರೆ ಇಲ್ಲ ಅಂತ ಶಬ್ದ ಇಲ್ಲ. ನಮ್ಮ ಭರತ ಭೂಮಿಯಲ್ಲಿ ಇವತ್ತೂ ಸಹ ಅಂತಹ ಒಂದು ಕರ್ಮಗಳಿಂದಲೂ ಸಹ ಅನುಭವವನ್ನು ಪಡ್ಕೊಂಡವರು, ಸಾಧನೆಯನ್ನು ಮಾಡ್ತಾ ಇರುವವರು ಭರತ ಭೂಮಿಯಲ್ಲಿ ಎಲೆಬರೆ ಕಾಯಗಲ್ಲಲ್ಲಿ ಇದ್ದೇ ಇದ್ದಾರೆ. ಆದ್ರಿಂದ ಇವತ್ತಿಗೂ ಜೀವ ಉಂಟು ಎಲ್ಲರೂ. ಯಾವುದೋ ಒಂದು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದಾರೆ, ಪ್ರತಿಷ್ಠೆ ಆದ ತಕ್ಷಣ ಎದುರುಗಡೆ ಕನ್ನಡಿ ಹಿಡಿದ್ರೆ ಕನ್ನಡಿ ಫಳ್ ಅಂತ ಹೊಡೆದೋಗೋದನ್ನ 4 ಕಡೆಗಳು ಆಗಿದ್ದನ್ನು ಒಂದೇ ಇದ್ರೊಳಗೆ ಹಾಕಿ ಕಳಿಸಿದ್ರು, ಎಲ್ಲ ನೋಡಿದ್ರೆ. ಇವತ್ತಿಗೂ ಆಗ್ತದಲ್ಲ ಅದು. ದೃಷ್ಟಿ ಮೇಲನ್ನ ಮಾಡಿದಾಗ ಅಷ್ಟು ಸಾಮರ್ಥ್ಯ
ಮಾಡುವಂತಹ ಸಾಮರ್ಥ್ಯವಂತರು ಇವತ್ತು ಇದ್ದಾರೆ ಅಂತ ಆಯ್ತಲ್ಲ. ಹೇಗೆ ಸಾಧ್ಯ? ಅದು ವಿಜ್ಞಾನಕ್ಕೆ ಸವಾಲಾಗಿತ್ತು ಅಂತ. ಇವತ್ತಿನ ವಿಜ್ಞಾನ ಏನು ಹೋಗ್ತಾ ಇದೆ. ಇವತ್ತು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಡೋದಕ್ಕಿಂತಲೂ ಮೃತ್ಯುಂಜಯ ಜಪ ಮಾಡಿದ್ರೆ ಮತ್ತು ಬೇಗ ಎಲ್ಲದು ಬದಲಾವಣೆ ಬರ್ತದೆ ಅಂತ ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ತಿರುಗಿ ಎಲ್ಲವೂ ಅಲ್ಲಿಗೆ ಬರ್ತಾ ಇದೆ ಅಂತ ಬಂತು. ಅಂದ್ರೆ ನಮ್ಮ ಋಷಿಗಳು ಕೊಟ್ಟಿದ್ದೆಲ್ಲವುದು ಯಥಾರ್ಥ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಿಗ್ತಾ ಇದೆ ಇವತ್ತು. ಅಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಸಾನ್ನಿಧ್ಯವನ್ನು ಆರಾಧನೆಗಾಗಿ ಶ್ರೀ ಸಂಸ್ಥಾನ ಕೊಟ್ಟಿದ್ದನ್ನು ನಾವೆಲ್ಲರೂ ಸಹ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಆರಾಧಿಸಿ ಅನುಗ್ರಹವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಹರೇ ರಾಮ. ಮಾಹಿತಿ ಸರಿಯಾಗಿ ಮನದಟ್ಟಾತನೆ ಕಾಮ. ಹರೇ ರಾಮ.